ಬಿಜೆಪಿ ಪಕ್ಷದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ. ಸಿರುಗುಪ್ಪ ನಗರದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಬಿಜೆಪಿ ಪಕ್ಷದಿಂದ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ, ದೇಶ ಕಂಡ ಸರಳ ಸಜ್ಜನಿಕೆ ವ್ಯಕ್ತಿ ಹಾಗೂ ಭಾರತ ರತ್ನ ಮಾಜಿ ಪ್ರಧಾನಿಯಾಗಿರುವ ವಾಜಪೇಯಿ ಅವರು ಸ್ವತಂತ್ರ ನಂತರದ ಕಾಂಗ್ರೆಸ್ ಪಕ್ಷದ ನೀತಿಗಳನ್ನು ವಿರೋಧಿಸುವ ಮೂಲಕ ಸ್ವದೇಶಿ ವಸ್ತುಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿದವರಾಗಿದ್ದಾರೆ. ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸಿದ್ದು, ಕಾರ್ಯಕರ್ತರೊಂದಿಗೆ ಸ್ನೇಹಮಯ ಸಂಬಂಧ ಹೊಂದಿದ್ರು. ಭವಿಷ್ಯ ಭಾರತದ ಅಭ್ಯುದಯಕ್ಕೆ ಹಲವಾರು ಯೋಜನೆಗಳನ್ನು ಹಾಕುವುದರೊಂದಿಗೆ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದರು. ಜನ್ಮದಿನಾಚರಣೆ ನಿನ್ನೆ ಗಿಡ ನೆಡ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ವಿ. ಇವತ್ತು ಜನ್ಮದಿನಾಚರಣೆ ಆಗಿದೆ. ಈಗಾಗಲೇ ಬಹಳಷ್ಟು ಮಾತಾಡೋರಿದ್ದಾರೆ, ಅಧ್ಯಕ್ಷರು ಇದು ಮಾತಾಡೋರಿದ್ದಾರೆ, ನಡೀತಾ ಇದ್ದಾರೆ. ಯಾಕಂತಂದ್ರೆ ಜವಾಬ್ದಾರಿ ಅವ್ರಿಗೆ ವಹಿಸ್ಕೊಟ್ಟಿದ್ದಾರೆ, ನಮಗೇನಲ್ಲ. ಯಾಕಂದ್ರೆ ರಾಜ್ಯದ ಅವ್ರಿಗೆ ವಹಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯುವ ಮೋರ್ಚಾದವರೇ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಮಾಡ್ಬೇಕಂತಂದೇಳಿ ಈಗಾಗಲೇ ರಾಜ್ಯದಿಂದ ಆದೇಶ ಬಂದಿರೋದ್ರಿಂದ ಇವತ್ತು ಅವರೇ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕತ್ತಲಿಗೆ ಏನಾದ್ರೂ ನಾವು ಮಹತ್ವ ಕೊಟ್ರೆ, ಕತ್ತಲಿಗೇನಾದ್ರೂ ನಾವು ಶಕ್ತಿ ಕೊಟ್ರೆ, ಕತ್ತಲು ಬಹಳ ದಿನ ಇರೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಕತ್ತಲು ಸರಿಯಂತೆ ಸೂರ್ಯ ಮತ್ತೆ ಉದಯಿಸ್ತಾನೆ ಮತ್ತು ಸಿರುಗುಪ್ಪದಲ್ಲಿ ಕಮಲ ಕೂಡ ಮತ್ತೆ ಅರಳುತ್ತೆ ಅನ್ನೋ ಮಾತನ್ನ ಯಾಕೆ ಅಂತ ಹೇಳಿದ್ರೆ, ಇದು ವಾಜಪೇಯಿ ಅವರು ಹೇಳಿರುವಂತಹ ಜನ್ಮ ದಿನಾಚರಣೆಗೆ ಈ ಮಾತುಗಳನ್ನ ಕಾರ್ಯಕರ್ತರು ನಾವು ನೆನಪಿಟ್ಟುಕೊಳ್ಬೇಕು. ಇದನ್ನ ನಾವು ಮರಿಬಾರ್ದು. ಇದು ಭಾಷಣ ಅಂತೇಳಿ ಕೆಲವು ನಾವು ಅನ್ಕೊಂಡ್ರೆ ಇಲ್ಲೇ ಮರ್ತು ಹೋಗ್ತೀವಿ. ನಾವು ಹೃದಯದ ಅಂತರಾಳಕ್ಕೆ ನಾವೇನಾದ್ರೂ ಇಳಿಸಿದ್ರೆ ನಾವು ಇಲ್ಲಿ ಕಮಲವನ್ನ ಮತ್ತೊಂದು ಬಾರಿಗೆ ವಿಜಯೋತ್ಸವವನ್ನ 28ರಲ್ಲಿ ಕಮಲವನ್ನ ಅರಳಿಸ್ತೀವಿ ಅನ್ನೋ ಸಂದರ್ಭದೊಂದಿಗೆ ನಾವು ಹೊರಗಡೆ ಹೋಗೋದಿಲ್ಲ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು, ತಾಲೂಕಾಧ್ಯಕ್ಷ ಕುಂಟ್ನಾಳ ಮಲ್ಲಿಕಾರ್ಜುನ ಸ್ವಾಮಿ, ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಎಂಎಸ್ ಸಿದ್ದಪ್ಪ, ಮುಖಂಡರಾದ ಟಿ ದರಪ್ಪ ನಾಯಕ್, ನಾಗೇಶಪ್ಪ ಮೇಕೆಲೆ, ವೀರೇಶ್, ವಿಕ್ರಮ್ ಜೈನ್, ಶೇಖರಗೌಡ, ವೈಢಿ ವೆಂಕಟೇಶ್, ಶಿವರೆಡ್ಡಿ, ರಾಘವೇಂದ್ರ, ವಿ ನಟರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.